ಈ ವಿಡಿಯೋದಲ್ಲಿ ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ ಮತ್ತು ಲೂನಾರ್ ಎಕ್ಲಿಪ್ಸ್ ಅಂದರೆ ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಸೋಲಾರ್ ಎಕ್ಲಿಪ್ಸ್ ಅಂದರೆ ಏನು? ಸೋಲಾರ್ ಎಕ್ಲಿಪ್ಸ್ ಅಕರ್ಸ್ ವೆನ್ ದ ಮೂನ್ ಕಮ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್ ಬ್ಲಾಕಿಂಗ್ ದಿ ಸನ್ಸ್ ಲೈಟ್ ಕಂಪ್ಲೀಟ್ಲಿ ಆರ್ ಪಾರ್ಷಿಯಲಿ. ಈಗ ನಮಗೆ ಗೊತ್ತಿರೋ ಹಾಗೆ ಸೂರ್ಯ ಕಾನ್ಸ್ಟೆಂಟಾಗಿ ಒಂದು ಪ್ಲೇಸ್ನಲ್ಲಿ ಇರ್ತಾನೆ. ಆದರೆ ಚಂದ್ರ ಮತ್ತು ಭೂಮಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಭೂಮಿ ತನ್ನ ಸುತ್ತ ಸೂರ್ಯನ ಸುತ್ತ ಹಾಕುತ್ತೆ, ಹಾಗೆ ಚಂದ್ರ ಭೂಮಿಯ ಸುತ್ತ ಹಾಕುತ್ತೆ. ಇದೆಲ್ಲ ನಮಗೆ ಗೊತ್ತಿರೋದು. ಹೀಗೆ ತಿರುಗ್ತಾ ಇರಬೇಕಾದ್ರೆ ಒಂದು ಸರ್ಟನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಇವು ಮೂರು ಒಂದೇ ಲೈನಲ್ಲಿ ಬರ್ತವೆ. ಹೀಗೆ ಬಂದಾಗ ಚಂದ್ರ ಮಧ್ಯದಲ್ಲಿ ಇರ್ತಾನೆ. ಆಗ ಈ ಸೂರ್ಯನ ಬೆಳಕು ಭೂಮಿಯನ್ನು ತಲುಪೋಕ್ಕೆ ಆಗಲ್ಲ. ಯಾಕಂದರೆ ಮಧ್ಯ ಚಂದ್ರ ಬಂದಿರ್ತಾನೆ. ಈ ಚಂದ್ರನ ಒಂದು ನೆರಳು ನಮಗೆ ಭೂಮಿ ಮೇಲೆ ಇರುತ್ತೆ. ಸೊ ನಾವು ಭೂಮಿ ಮೇಲೆ ನಿಂತು ನೋಡಿದಾಗ ಸೂರ್ಯ ಏನಾಗುತ್ತೆ, ಸ್ವಲ್ಪ ಮರೆಮಾಚಿದ ಹಾಗೆ ಕಾಣಿಸುತ್ತೆ, ಅಥವಾ ಸೂರ್ಯ ಒಂದು ಸ್ವಲ್ಪ ಮುಚ್ಚಿದ ಹಾಗೆ ಕಾಣಿಸುತ್ತೆ. ಅದನ್ನೇ ನಾವು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಸೊ ಅಲೈನ್ಮೆಂಟ್ ಇಲ್ಲಿ ನೋಡ್ಬೋದು. ಸೂರ್ಯ, ಚಂದ್ರ ಮತ್ತು ಭೂಮಿ, ಮಧ್ಯ ಚಂದ್ರ ಇರ್ತಾನೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಇಟ್ ಅಕರ್ಸ್ ಓನ್ಲಿ ಆನ್ ನ್ಯೂ ಮೂನ್ ಡೇ. ಅಂದರೆ ಅಮಾವಾಸ್ಯೆ ದಿನ ಮಾತ್ರ ನಮಗೆ ಸೂರ್ಯಗ್ರಹಣ ಕಂಡುಬರುತ್ತೆ. ವಿಸಿಬಲ್ ಓನ್ಲಿ ಸರ್ಟನ್ ಪಾರ್ಟ್ ಆಫ್ ದಿ ಅರ್ತ್, ಅಂದರೆ ಕೆಲವೊಂದಿಷ್ಟು ಭೂಮಿಯ ಪ್ರದೇಶದ ಮೇಲೆ ನಿಮಗೆ ಇದು ಕಾಣಕ್ಕೆ ಸಿಗುತ್ತೆ. ಅಂದರೆ ಇಟ್ ಅಕರ್ಸ್ ಓನ್ಲಿ ಅ ಫ್ಯೂ ಮಿನಿಟ್ಸ್, ಒಂದು ಸ್ವಲ್ಪ ಹೊತ್ತು ಮಾತ್ರ ನಮಗಿದು ನಡೆಯುತ್ತೆ. ಆಮೇಲೆ ಇಟ್ ಈಸ್ ನೆವರ್ ಲುಕ್ ಡೈರೆಕ್ಟ್ಲಿ ಅಟ್ ದಿ ಸನ್ ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್. ನಾವು ಬರಿಗಣ್ಣಿನಿಂದ ಸೂರ್ಯಗ್ರಹಣವನ್ನು ನೋಡಬಾರ್ದು. ಓಕೆ, ನೆಕ್ಸ್ಟು ಲೂನಾರ್ ಎಕ್ಲಿಪ್ಸ್. ಚಂದ್ರಗ್ರಹಣ ಅಂದರೆ ಏನು ಅಂದರೆ ಲೂನಾರ್ ಎಕ್ಲಿಪ್ಸ್ ಅಕರ್ಸ್ ವೆನ್ ಅರ್ತ್ ಕಮ್ಸ್ ಬಿಟ್ವೀನ್ ಸೂರ್ಯ ಮತ್ತು ಚಂದ್ರನ ಮಧ್ಯ ಭೂಮಿ ಬರೋದನ್ನು ನಾವು ಏನಂತೀವಿ ಅಂದರೆ ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ. ಹೀಗೆ ಅಗೇನ್ ಸೂರ್ಯ ಕಾನ್ಸ್ಟೆಂಟ್ ಆಗಿರ್ತಾನೆ, ಭೂಮಿ ಮತ್ತು ಚಂದ್ರ ತಿರುಗ್ತಾ ಇರಬೇಕಾದ್ರೆ ಒಂದು ಸರ್ಟನ್ ಟೈಮಲ್ಲಿ ಮತ್ತೆ ಅಲೈನ್ ಆಗ್ತವೆ, ಒಂದೇ ಲೈನಲ್ಲಿ ಬರ್ತವೆ. ಈಗ ಭೂಮಿ ಮಧ್ಯದಲ್ಲಿರುತ್ತೆ. ಭೂಮಿ ಮಧ್ಯದಲ್ಲಿದ್ದಾಗ ಅಗೇನ್ ಸೂರ್ಯನ ಬೆಳಕು ಭೂಮಿಗೆ ಬೀಳುತ್ತೆ. ಹಾಗೆಯೇ ಈ ಭೂಮಿಯ ಒಂದು ನೆರಳು ಚಂದ್ರನ ಮೇಲಿರುತ್ತೆ. ಆಗ ಚಂದ್ರ ನಮಗೆ ಪೂರ್ತಿಯಾಗಿ ಕಾಣಲ್ಲ, ಸ್ವಲ್ಪ ಮುಚ್ಚಿದ ಹಾಗೆ ಕಾಣಿಸುತ್ತೆ. ಅದನ್ನೇ ನಾವು ಲೂನಾರ್ ಎಕ್ಲಿಪ್ಸ್ ಅಥವಾ ಚಂದ್ರಗ್ರಹಣ ಅಂತ ಕರಿತೀವಿ. ಇಲ್ಲಿ ಅಲೈನ್ಮೆಂಟ್ ಅಗೇನ್ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ. ಈಗ ಭೂಮಿ ಮಧ್ಯದಲ್ಲಿರುತ್ತೆ. ಫಸ್ಟು ಸೂರ್ಯ ಅದೇ ಪ್ಲೇಸ್ನಲ್ಲಿ ಇರ್ತಾನೆ. ಸೂರ್ಯಗ್ರಹಣದಲ್ಲಿ ಚಂದ್ರ ಮಧ್ಯದಲ್ಲಿರ್ತಾನೆ, ಹಾಗೆ ಚಂದ್ರಗ್ರಹಣದಲ್ಲಿ ಭೂಮಿ ಮಧ್ಯದಲ್ಲಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ ಇಟ್ ಅಕರ್ಸ್ ಆನ್ ಫುಲ್ ಮೂನ್ ಡೇ. ಅಂದರೆ ಹುಣ್ಣಿಮೆ ದಿವಸ ಮಾತ್ರ ನಮಗೆ ಈ ಚಂದ್ರಗ್ರಹಣ ಕಂಡುಬರುತ್ತೆ. ವಿಸಿಬಲ್ ಓನ್ಲಿ ಎಂಟೈರ್ ನೈಟ್, ಪೂರ್ತಿ ರಾತ್ರಿ ಕೂಡ ಇದು ಇರುತ್ತೆ. ಕ್ಯಾನ್ ಲಾಸ್ಟ್ ಫಾರ್ ಸೆವರಲ್ ಅವರ್ಸ್, ಅಥವಾ ಕೆಲವೊಂದಿಷ್ಟು ಗಂಟೆಗಳು ಮಾತ್ರ ಇರಬಹುದು. ಆ್ಯಂಡ್ ಇಟ್ ಈಸ್ ಸೇಫ್ ಟು ನೆಕೆಡ್ ಐಸ್. ನಾವು ಬರಿಗಣ್ಣಿನಿಂದ ಇದನ್ನು ನೋಡೋಕ್ಕೆ ಸೇಫ್ ಆಗಿರುತ್ತೆ. ಸೊ ಶಾರ್ಟ್ಲಿ ಈಗ ಡಿಫ್ರೆನ್ಸ್ ನೋಡೋದಾದರೆ ಫಸ್ಟಿಗೆ ಸೋಲಾರ್ ಎಕ್ಲಿಪ್ಸ್ ಇಟ್ ಅಕರ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಅರ್ತ್. ಓಕೆ, ಆ್ಯಂಡ್ ಇಟ್ ಅಕರ್ಸ್ ಬಿಟ್ವೀನ್ ದಿ ಸನ್ ಆ್ಯಂಡ್ ದಿ ಮೂನ್. ಆ್ಯಂಡ್ ಇಟ್ ಅಕರ್ಸ್ ಆನ್ ನ್ಯೂ ಮೂನ್ ಡೇ ಅಂದರೆ ಅಮಾವಾಸ್ಯೆ ದಿವಸ. ಇದು ಫುಲ್ ಮೂನ್ ಡೇ ಅಂದರೆ ಹುಣ್ಣಿಮೆ ದಿವಸ ಆಗುತ್ತೆ. ಮೂನ್ಸ್ ಶ್ಯಾಡೋ ಫಾಲ್ಸ್ ಆನ್ ದಿ ಅರ್ತ್. ಇಲ್ಲಿ ಚಂದ್ರನ ನೆರಳು ಭೂಮಿಯ ಮೇಲೆ ಬೀಳುತ್ತೆ. ಇಲ್ಲಿ ಏನಾಗುತ್ತೆ, ಅರ್ತ್ ಶ್ಯಾಡೋ ಫಾಲ್ಸ್ ಆನ್ ದಿ ಮೂನ್. ಇಲ್ಲಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಓಕೆ, ವಿಸಿಬಲ್ ಓನ್ಲಿ ಆನ್ ಸಮ್ ಪಾರ್ಟ್ಸ್ ಆಫ್ ದಿ ಅರ್ತ್. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ನಮಗೆ ಇದು ಕಾಣಿಸುತ್ತೆ. ವಿಸಿಬಲ್ ಎಂಟೈರ್ ನೈಟ್ ಸೈಡ್ ಆಫ್ ದಿ ಅರ್ತ್. ಅಂದರೆ ಇನ್ನೊಂದು ಸೈಡಿಂದ ನೋಡಿದಾಗ ನಮಗೆ ಎಂಟೈರ್ ನೈಟ್, ಹೋಲ್ ನೈಟ್ ನಮಗಿದು ಕಾಣಿಸುತ್ತೆ. ಆ್ಯಂಡ್ ಸೋಲಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣ ನಾವು ಬರಿಗಣ್ಣಿನಿಂದ ನೋಡಬಾರ್ದು. ಇಟ್ ಈಸ್ ಅನ್ಸೇಫ್ ಟು ವ್ಯೂ. ಆ್ಯಂಡ್ ಲೂನಾರ್ ಎಕ್ಲಿಪ್ಸ್ನ ನಾವು ಬರಿಗಣ್ಣಿನಿಂದ ಸೇಫಾಗಿ ನೋಡ್ಬೋದು. ಸೊ ಇದಿಷ್ಟು ಸೋಲಾರ್ ಅಂದರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ, ಅವುಗಳ ಒಂದು ಡಿಫ್ರೆನ್ಸ್ ಆಗಿರುತ್ತೆ. ಥ್ಯಾಂಕ್ ಯು.